ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರುಳಿಯ ದಿನಾಂಕ 11/7/2026. ಪ್ರಾತಃ ಕ್ಲಾಸ್ 3/3/2020. ಓಂ ನಮಃ ಶಿವಾಯ್. ಪ್ರಜಾಪಿತ ಬ್ರಹ್ಮ ಬಾಬಾರವರೊಂದಿಗೆ ಮಕ್ಕಳ ಸಂಭಾಷಣೆ. ಓಂ ನಮಃ ಶಿವಾಯ್. ಬಾಬಾ, ನಿಮ್ಮ ಆಡಿಯೋ ಕೇಳುತ್ತಿದ್ದೆವು. ರಾತ್ರಿಯಲ್ಲಿ ನಿದ್ದೆ ಬರುತ್ತಿರಲಿಲ್ಲ, ಈಗಲೂ ಚಿಂತನೆ ನಡೆಯುತ್ತದೆ ನೋಡಿ. ಅಂದರೆ ಪರೀಕ್ಷೆ ಬೇರೆಯವರದ್ದು, ಟೆನ್ಷನ್ ನಿಮಗೆ ಆಯಿತು. ನೀವು ಬೇರೆಯವರ ಪರೀಕ್ಷೆಯನ್ನು ನೋಡುತ್ತಿದ್ದರೆ ನಿಮ್ಮ ಪರೀಕ್ಷೆ ಬರೆಯುವುದನ್ನು ಮರೆತು ಬಿಡುತ್ತೀರಿ. ಬೇರೆಯವರ ಪರೀಕ್ಷೆಯನ್ನು ನೋಡುತ್ತಾ ಇರಿ. ಏನು ಪ್ರಶ್ನೆ ಬಂದಿದೆ ಆಗ ಏನಾಗುತ್ತದೆ? ನಿಮ್ಮ ಪರೀಕ್ಷೆಯನ್ನು ಮರೆತು ಬಿಡುತ್ತೀರಿ. ಆಗ ಮತ್ತೆ ನಿಮ್ಮ ಬುದ್ಧಿ ಸಮಾಪ್ತಿಯಾಗುತ್ತದೆ. ಎಲ್ಲಿಗೆ ಹೋಗಬೇಕು? ಬಾಬಾ ಸತ್ಯಯುಗದ ಸೀಟನ್ನು ಫಿಕ್ಸ್ ಮಾಡುತ್ತಿದ್ದಾರೆ. ಪರೀಕ್ಷೆ ಇದೆ, ಈಗ ಪರೀಕ್ಷೆಯಲ್ಲಿ ನೋಡುತ್ತಾರೆ ಯಾವ ಯಾವ ಮಗುವಿನ ಮಾರ್ಕ್ಸ್ ಎಷ್ಟು ಚೆನ್ನಾಗಿದೆ ಎಂದು. ಶಿಕ್ಷಣ ಹೀಗೆ ಸ್ವಲ್ಪವೇ ಇದೆ. ಈ ಓದು, ಈ ಶಿಕ್ಷಣ ಈಶ್ವರೀಯ ಶಿಕ್ಷಣ ಆಗಿತ್ತು. ಇದನ್ನು ಇಂದಿನವರೆಗೂ ಓದಿದ್ದೀರಿ ಮತ್ತು ಓದಿಸುವವರು ಯಾರಾಗಿದ್ದರು ನೋಡಿ. ಗುಲ್ಜಾರ್ ದಾದಿ ತನುವಿನಲ್ಲಿ ಬಂದು ನಮ್ಮ ತಂದೆ ಎಷ್ಟು ಪರಿಶ್ರಮ ಪಟ್ಟರು ತಾನೆ. ಎಷ್ಟು ಓದಿಸಿದರು. ಇಲ್ಲಿ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ. ಕೇವಲ ಅದು ಪರೀಕ್ಷೆ, ಕೇವಲ ಪರೀಕ್ಷೆ ಮತ್ತು ಬೇರೇನೂ ಇಲ್ಲ. ಒಂದು ವೇಳೆ ಹೇಳಿದರೆ ಇಲ್ಲ, ನಾವು ಈ ಪರೀಕ್ಷೆಯನ್ನು ಬರೆಯುವುದಿಲ್ಲ ಎಂದರೆ ಮತ್ತೆ ನಿಮ್ಮ ಶಿಕ್ಷಣ ಚೆನ್ನಾಗಿಲ್ಲ ಮತ್ತು ಅದರಲ್ಲಿ ಎಕ್ಸ್ಟ್ರಾ ಯಾವುದೇ ಪ್ರಶ್ನೆ ಇಲ್ಲ. ನೀವು ಹಳೆಯ ಯಾವುದೇ ಮುರುಳಿಯನ್ನು ಎತ್ತಿ ಅದರಲ್ಲಿ ಯಾವುದೇ ಎಕ್ಸ್ಟ್ರಾ ಪ್ರಶ್ನೆ ಇಲ್ಲವೇ ಇಲ್ಲ. ಅಂದ್ರೆ ಹಳೆ ಮುರುಳಿನ ತಗೊಂಡ್ ನೋಡ್ರಿ, ಅದರಲ್ಲಿ ಯಾವುದೇ ಎಕ್ಸ್ಟ್ರಾ ಪ್ರಶ್ನೆ ಇಲ್ಲ. ನೀವು ಹೇಳಿದರೆ ಮೊದಲು ಏಕೆ ಹೇಳಲಿಲ್ಲ? ಮೂರನೇ ರಥವನ್ನು ತೆಗೆದುಕೊಳ್ಳಬೇಕಿತ್ತು ಎಂದು ಮೊದಲೇಕೆ ಹೇಳಲಿಲ್ಲ ಎಂದರೆ ಈ ಪ್ರಶ್ನೆಯೂ ಬರಲಿದೆ ಎಂದು ಏಕೆ ಹೇಳಬೇಕು? ಲೌಕಿಕ ಶಿಕ್ಷಣದಲ್ಲಿ ಈ ರೀತಿಯೇ ಓದುತ್ತಾರೆಯೇ? ಟೀಚರ್ ಮೊದಲು ಏಕೆ ಹೇಳಲಿಲ್ಲ ಈ ಪ್ರಶ್ನೆ ಬರಲಿದೆ ಎಂದು? ಮೊದಲು ಹೇಳಿದ್ದರೆ ಮತ್ತೆ ಕಾಪಿ ಆಗುತ್ತಿತ್ತಲ್ಲವೇ? ಮೊದಲೇಕೆ ಹೇಳಬೇಕು ಹೇಳಿ? ಪರೀಕ್ಷೆ ಬರೆಯುವುದು ಇದೇನೋ ದೊಡ್ಡ ಮಾತು? ಹೇಳದೆ ಪರೀಕ್ಷೆ ಬರೆಯಿರಿ. ಚದುರುವುದಿಲ್ಲ ಅಂದ್ರೆ ಮಕ್ಕಳು ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗೋದಿಲ್ಲ. ಎಲ್ಲರ ಶಾಲೆಗಳು ಚೇಂಜ್ ಆಗಿವೆ. ಸರಿ, ಯಾರೋ ಇಲ್ಲಿ, ಯಾರೋ ಅಲ್ಲಿ, ಇನ್ಯಾರೋ ಅಲ್ಲಿ, ಆದರೆ ಪರೀಕ್ಷೆ ಬರೆಯುತ್ತಿದ್ದಾರೆ. ಅಂದ್ರೆ ಪರೀಕ್ಷೆಯ ಹಾಲಲ್ಲಿ ಮಕ್ಕಳು ಅಲ್ಲಲ್ಲಿ ಬೇರೆ ಬೇರೆ ಕಡೆ ಕುಂತು ಬರಿತಾ ಇರ್ತಾರೆ. ಹಂಗೀಗ ಪರೀಕ್ಷೆ ನಡೀತಾ ಇದೆ. ಪರೀಕ್ಷೆಯಲ್ಲಿ ನಿಶ್ಚಯ ಬುದ್ಧಿ ವಿಜಯಂತಿ. ನನ್ನ ಬಾಬಾ ಇದ್ದಾರಲ್ಲವೇ, ಎಲ್ಲಿಯೂ ತಪ್ಪುದಾರಿ ತೋರಿಸುವುದಿಲ್ಲ. ತಂದೆಯನ್ನು, ಶಿವ ಪರಮಾತ್ಮನನ್ನು ತ್ರಿಮೂರ್ತಿ, ತ್ರಿನೇತ್ರಿ, ತ್ರಿಕಾಲದರ್ಶಿ, ತ್ರಿಲೋಕಿನಾಥ ಎಂದು ಕರೆಯುತ್ತಾರೆ. ಆ ಕಾಲದಲ್ಲಿ ನಮ್ಮ ಜೊತೆ ಶಾಲೆ ಮಾಡಿದ್ದರು, ಮತ್ತೆ ಓದಿಸಿದರು, ಮತ್ತೆ ಪರೀಕ್ಷೆ ತೆಗೆದುಕೊಳ್ಳಲು ಬಂದರು. ಆದಿಸೋ ಅಂತ್ಯ. ಅರ್ಥವಾಯಿತೆ? ಆದಿಸೋ ಅಂತ್ಯ. ಈಗ ಆದಿಯಲ್ಲಿ ಯಾವ ಪಾತ್ರವಿತ್ತೋ ಅದು ಅಂತ್ಯದಲ್ಲಿ ನಡೆಯುತ್ತದೆ. ಆದರೆ ಬಹಳ ಮಜಾ ಬರುತ್ತಿದೆ. ಟೆನ್ಷನ್ ತೆಗೆದುಕೊಳ್ಳಬಾರದು, ಏನು ಮಾಡಬಾರದು. ಎಲ್ಲರೂ ತಮ್ಮ ತಮ್ಮ ಪರೀಕ್ಷೆಯನ್ನು ಬಹಳ ಪ್ರೀತಿಯಿಂದ ಬರೆಯಿರಿ. ನಿಶ್ಚಯ ಬುದ್ಧಿಯುಳ್ಳವರಾಗಿ ಬರೆಯಿರಿ. ನಿಶ್ಚಯ ಬುದ್ಧಿಯ ಗುರುತು ನನ್ನ ಬಾಬಾ. ನೀವು ಏನು ಮಾಡುತ್ತೀರೋ, ಡ್ರಾಮಾದಲ್ಲಿ ಏನಿದೆಯೋ ಅದು ಕಲ್ಯಾಣಕಾರಿಯಾಗಿದೆ. ಕಲ್ಯಾಣಕಾರಿಯಾಗಿರುವುದನ್ನು ತಡೆದರೆ ಯಾರಾದರೂ ನಿಲ್ಲುತ್ತಾರೆಯೇ? ತಡೆಯಿರಿ. ಎಷ್ಟು ತಡೆಯುತ್ತೀರಿ? ಅಂದ್ರೆ ಮಕ್ಕಳನ್ನ ತಡಿತೀರಾ? ತಡೆಯಿರಿ. ಪರೀಕ್ಷೆಯಂತೂ ತೆಗೆದುಕೊಳ್ಳುತ್ತಾರೆ. ಯಾರು ಇಂದು ಹೇಳುತ್ತಾರೋ ನಾವು ಹೋಗುವುದಿಲ್ಲ ಎಂದರೆ ಇದರ ಅರ್ಥ ನಾವು ಪರೀಕ್ಷೆ ಬರೆಯುವುದಿಲ್ಲ ಎಂದು. ಅಂದ್ರೆ ಬಾಬನ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ನಾವು ಪರೀಕ್ಷೆ ಬರೆಯೋದಿಲ್ಲ ಅಂತ. ಹಾಗಾದರೆ ಸರಿ, ನಾವು ಪರೀಕ್ಷೆ ತೆಗೆದುಕೊಳ್ಳಲು ತಲುಪುತ್ತೇವೆ. ಸರಿ ತಾನೆ? ಪರೀಕ್ಷೆಯಂತೂ ಅವಶ್ಯವಾಗಿ ತೆಗೆದುಕೊಳ್ಳುತ್ತಾರೆ. ಬರೆಯುತ್ತೀರಲ್ಲವೇ? ತಯಾರಾಗಿದ್ದೀರಾ ಪರೀಕ್ಷೆ ಬರೆಯಲು? ಖುಷಿಯಾಗಿದ್ದೀರಾ? ಮೊದಲು ಖುಷಿಯಾಗಿರಿ. ಇಷ್ಟು ಖುಷಿಯಾಗಿರಿ ಮತ್ತು ಖುಷಿಯಾಗಿ ಪರೀಕ್ಷೆ ಬರೆಯಿರಿ. ಬಹಳ ಚೆನ್ನಾಗಿ ಪರೀಕ್ಷೆ ಬರೆಯಿರಿ. ನನ್ನ ಬಾಬಾ ನನ್ನ ಕೈ ಹಿಡಿದಿದ್ದಾರೆ ಮತ್ತು ಪರೀಕ್ಷೆ ಬರೆಸುತ್ತಿದ್ದಾರೆ. ಸರಿ ತಾನೆ ಮಕ್ಕಳೇ? ಬರೆಯುತ್ತೀರಾ ಪರೀಕ್ಷೆಯನ್ನು? ನೋಡಿ, ಟೀಚರ್ ಆದರೂ ಬಂದರು. ಮಕ್ಕಳೇ, ಇದು ಈ ಶಿಕ್ಷಣ ಬಂದಿತು, ಈ ಪರೀಕ್ಷೆ ಇದು ಪರೀಕ್ಷೆಯಲ್ಲಿ ಬರುತ್ತದೆ ಎಂದು. ಆದರೂ ಜೊತೆ ನೀಡುತ್ತಿದ್ದಾರೆ. ಈಗ ಮಕ್ಕಳು ಹಠ ಹಿಡಿದು ಕುಳಿತಿದ್ದಾರೆ. ಬರೆಯುವುದಿಲ್ಲ ಅಂದರೆ ಬರೆಯುವುದಿಲ್ಲ, ನಾವು ಪರೀಕ್ಷೆಯನ್ನು ಬರೆಯುವುದಿಲ್ಲ. ಹೀಗೆ ಹೇಗೆ ನಡೆಯುತ್ತದೆ? ಬರೆಯಲೇಬೇಕಾಗುತ್ತದೆ. ಅತ್ತರೂ ಬರೆಯಿರಿ, ನಕ್ಕರೂ ಬರೆಯಿರಿ.
ಏಕೆಂದರೆ ನೀವು ಶಾಲೆಯಲ್ಲಿ ಹೆಸರು ಬರೆಸಿದ್ದೀರಲ್ಲವೇ? ಈಶ್ವರೀಯ ಶಾಲೆಯಲ್ಲಿ ಏನು ಬರೆಸಿದ್ದೀರಿ? ಹೆಸರು ಬರೆಸಿದ್ದೀರಿ. ಹಾಗಾಗಿ ಪರೀಕ್ಷೆ ಬರೆಯಲೇಬೇಕು. ಈಗ ನೆಪ ಹೇಳುತ್ತಾರೆ, ನಾವು ಕಾಯಿಲೆಗೆ ಬಿದ್ದೆವು, ನಡೆಯುವುದಿಲ್ಲ, ಆದರೂ ಪರೀಕ್ಷೆಯನ್ನು ಬರೆಯಲೇಬೇಕು. ಅರ್ಥವಾಯಿತೆ ಎಲ್ಲರಿಗೂ? ಎರಡನೇ ಪ್ರಶ್ನೆನ ಮಕ್ಕಳು ಬಾಬನಿಗೆ ಕೇಳಿದ್ದಾರೆ. ಆದಿ ಸೋ ಅಂತ್ಯ ಎಂದು ಹೇಳಲಾಗಿದೆ. ಹಾಗಾದರೆ ಆದಿಯಲ್ಲೂ ಸಾಕ್ಷಾತ್ಕಾರಗಳಾಗುತ್ತಿದ್ದವು. ಹಾಗಾದರೆ ಈಗ ಅಂತ್ಯದಲ್ಲಿ ಸಾಕ್ಷಾತ್ಕಾರಗಳು ಯಾವಾಗ ಆಗುತ್ತವೆ ಬಾಬಾ? ಹೌದು, ಇದು ಬಹಳ ಅದ್ಭುತ ಮಾತು ಹೇಳಿದಿರಿ ನೀವು. ವಾವ್, ವೆರಿ ಗುಡ್. ಆದಿಯಲ್ಲಿಯೂ ಸಾಕ್ಷಾತ್ಕಾರಗಳಾಗುತ್ತಿದ್ದವು. ಆದಿಯಲ್ಲಿ ಇಲ್ಲಿ ತೋರಿಸಿ ಇದನ್ನು. ಆದಿಯಲ್ಲಿ ಟೆಲಿಫೋನ್ ಇತ್ತೆ? ಅಂದ್ರೆ ಮೊಬೈಲ್ ತೋರಿಸಿ ಬಾಬಾ ಹೇಳುತ್ತಿದ್ದಾರೆ. ಟೆಲಿಫೋನ್ ಇತ್ತೆ? ಇರಲಿಲ್ಲವಲ್ಲವೇ? ನೀವಂತೂ ಎಲ್ಲರೂ ಇದರಲ್ಲಿ ಸಾಕ್ಷಾತ್ಕಾರ ಮಾಡುತ್ತೀರಿ, ಹಗಲು ರಾತ್ರಿ ಮಾಡುತ್ತೀರಿ, ಅಂದ್ರೆ ಮೊಬೈಲ್ ನೋಡುತ್ತೀರಿ. ಹಾಗಾದರೆ ಅಲ್ಲಿನ ಟಿವಿ ಯಾವಾಗ ನಡೆಸಬೇಕು? ನಮ್ಮ ಬ್ಯಾಟ್ರಿ ಸ್ವಲ್ಪ ಲೋ ಆಗುತ್ತದೆ. ಯಾವಾಗ ಈ ಟೆಲಿಫೋನ್ ಬಂದ್ ಆಗುತ್ತದೆಯೋ ಆಗ ಸಾಕ್ಷಾತ್ಕಾರದ ಪಾತ್ರ ಶುರುವಾಗುತ್ತದೆ. ಈ ಪಾತ್ರವಿರುತ್ತದೆ, ಇದು ಬಂದ್ ಮತ್ತು ಅಲ್ಲಿನ ಟಿವಿ ಪ್ರಾರಂಭವಾಗುತ್ತದೆ. ನೋಡಿ ಮಕ್ಕಳೇ, ನಿಮ್ಮ ಮುಂದೆ 2 ಟಿವಿ ನಡೆದರೆ, ಎರಡರಲ್ಲೂ ದೃಶ್ಯ ಬೇರೆ ಬೇರೆ ಇದ್ದರೆ ಆಗ ನಿಮ್ಮ ಬುದ್ಧಿ ಅಲೆದಾಡುತ್ತದಲ್ಲವೇ? ಯಾವಾಗ ಒಂದು ಟಿವಿಯನ್ನು ಬಂದ್ ಮಾಡುತ್ತೀರೋ ಎರಡನೇ ಟಿವಿ ಪ್ರಾರಂಭವಾಗುತ್ತದೆಯೋ ಆಗಲೇ ತಾನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದು ನಿಮಗೆ. ಅರ್ಥವಾಯಿತೆ? ಆ ಪಾತ್ರ ಈಗ ಪ್ರಾರಂಭವಾಗಲಿದೆ, ಬೇಗ ಶುರುವಾಗಲಿದೆ. ಸರಿ ತಾನೇ ಮಕ್ಕಳೇ? ಮತ್ತೇನಾದರೂ ಕೇಳಬೇಕೆ? ಕೇಳಿ. ಮಕ್ಕಳು 3ನೇ ಪ್ರಶ್ನೆ ಕೇಳಿದರು. ಯೋಗದಲ್ಲಿ ಅನುಭೂತಿಯಾಗದಿರಲು ಕಾರಣ ಬಾಬಾ? ನೋಡಿ ಮಕ್ಕಳೇ, ಯೋಗ ಎಂದರೆ ಏನು? ಯೋಗ ಎಂದರೆ ಹೃದಯದ ಪ್ರೀತಿ. ಏಕೆಂದರೆ ನೋಡಿ, ಸೇವೆ ಹೆಚ್ಚಾಗುತ್ತದೆ, ಆದ್ದರಿಂದ ಯೋಗದ ಅನುಭೂತಿ ಕಡಿಮೆಯಾಗುತ್ತದೆ. ಅಂದರೆ ನಮ್ಮ ಸಬ್ಜೆಕ್ಟ್ ಎಷ್ಟಿವೆ? 4. ಹೇಳಿ, ಯಾವುವು? ಜ್ಞಾನ, ಯೋಗ, ಧಾರಣೆ, ಸೇವೆ. ನಿಮ್ಮ ಆಸಕ್ತಿ ಸೇವೆಯಲ್ಲಿದ್ದರೆ ಯೋಗದ ಅನುಭೂತಿ ಹೇಗೆ ಆಗುತ್ತದೆ? ಸೇವೆಯಲ್ಲಿ ಹೆಚ್ಚಿದ್ದರೆ ಪ್ರೀತಿಯ ಅನುಭೂತಿ ಹೇಗೆ ಆಗುತ್ತದೆ? ಬ್ಯಾಲೆನ್ಸ್ ಮಾಡಿ. ಅನುಭೂತಿಯಾಗದಿದ್ದರೆ ಮತ್ತೆ ಪುನಃ ಬನ್ನಿ ಹೇಳಲು. ಅನುಭೂತಿಯಾಗುವುದಿಲ್ಲ ಎಂದರೆ 4 ಸಬ್ಜೆಕ್ಟ್ಗಳ ಬ್ಯಾಲೆನ್ಸ್ ತಪ್ಪಿದೆ ಮತ್ತು ಪದವಿಯ ಆಧಾರ 4 ಸಬ್ಜೆಕ್ಟ್ಗಳಲ್ಲಿ ಫುಲ್ ಮಾರ್ಕ್ಸ್ ಆಗಿದೆ. ಅರ್ಥವಾಯಿತೆ? ಬ್ಯಾಲೆನ್ಸ್ ಮಾಡಿ ಸೇವೆಯನ್ನು. ಎಷ್ಟು ಬಾರಿ ಸೇವೆ ಮಾಡುತ್ತಾ ಮರೆತು ಬಿಡುತ್ತಾರೆ. ನಾನು ಬಾಬಾರವರ ಸೇವೆ ಮಾಡುತ್ತಿದ್ದೇನೆ ಎಂದು ಫೋಟೋ ಕಾಣುತ್ತದೆ. ಹೌದು, ನಾನು ಬಾಬಾರವರ ಸೇವೆ ಮಾಡುತ್ತಿದ್ದೇನೆ. ಬುದ್ಧಿಯಲ್ಲಿ ತಂದೆಯ ಸೇವೆ ಇದೆ, ಆದರೆ ಪ್ರೀತಿ? ನೀವು ಕುಳಿತಿರಿ ಎಲ್ಲಿಯವರೆಗೆ ಅದು ಒಳಗಿನಿಂದ ಬರುವುದಿಲ್ಲವೋ ಅಲ್ಲಿಯವರೆಗೆ ಆ ಅನುಭವ ಬರುವುದಿಲ್ಲ. ಹೃದಯದಿಂದ ತಂದೆಯ ಜೊತೆ ಜೋಡಣೆಯಾಗಬೇಕು. ಬಾಬಾ, ನಾನು ನಿಮ್ಮನ್ನು ಬಹಳ ಪ್ರೀತಿಸುತ್ತೇನೆ, ಇದು ಆಂತರ್ಯದಿಂದ ಬರಬೇಕು. ಸೇವೆ ಇದ್ದರೆ ತಂದೆಯನ್ನು ಗುರುತಿಸುವಲ್ಲಿ ಕಷ್ಟವಾಗುತ್ತದೆ. ಜ್ಞಾನ ಹೆಚ್ಚು ಬೆಳೆದರೆ ಮತ್ತೆ ಪರೀಕ್ಷೆ ಬರೆಯುವುದರಲ್ಲೂ ಕಷ್ಟವಾಗುತ್ತದೆ. ಆದ್ದರಿಂದ ಏನಾಗಿ ಬಿಡಿ, ಮುಗ್ಧರಾಗಿರಿ. ನಮಗೆ ಏನೂ ಬರುವುದಿಲ್ಲ ಎಂದು ಹೇಳಿಬಿಡಿ. ನಮಗೇನೂ ಬರುವುದಿಲ್ಲ. ನಮಗೆ ಕೇವಲ ಪ್ರೀತಿಸಲು ಬರುತ್ತದೆ ಮತ್ತು ಅತ್ಯಂತ ದೊಡ್ಡ ಸಬ್ಜೆಕ್ಟ್ ಪ್ರೀತಿ. ಯಾವಾಗ ಪ್ರೀತಿ ಇರುತ್ತದೆಯೋ ಜ್ಞಾನದ ಧಾರಣೆ, ಸೇವೆ ಎಲ್ಲವೂ ತಾನಾಗಿಯೇ ಬಂದು ಬಿಡುತ್ತದೆ. ಹೇಗೆ ಲೌಕಿಕದಲ್ಲಿ ಶಿಕ್ಷಣ ಓದುತ್ತಾರಲ್ಲವೇ? ಎಲ್ಲರೂ ಓದುತ್ತಿದ್ದಾರಲ್ಲವೇ? ಮೊದಲೇನು ಬೇರೆ ಸಬ್ಜೆಕ್ಟ್ ನ ನಂಬರ್ ಬೇರೆ ಸಬ್ಜೆಕ್ಟ್ ನಲ್ಲಿ ಹಾಕಬಹುದಿತ್ತೆ? ಹಾಕುತ್ತಾರೆಯೇ? ಹಾಕಲು ಸಾಧ್ಯವಿಲ್ಲ. ಖಂಡಿತ ಹಾಕಲು ಸಾಧ್ಯವಿಲ್ಲ. ಜ್ಞಾನದ ಸಬ್ಜೆಕ್ಟ್ ನ ಮಾರ್ಕ್ಸ್ ತೆಗೆದು ನೆನಪಿನದ್ದನ್ನು ಜ್ಞಾನದಲ್ಲಿ ಹಾಕಲು ಸಾಧ್ಯವಿಲ್ಲ. ಇದು ಇಂತಹ ಶಿಕ್ಷಣವಾಗಿದೆ. ಸೇವೆಯಂತೂ ಬಹಳ ಒಳ್ಳೆಯ ಮಾರ್ಕ್ಸ್ ಇವೆ, ಆದರೆ ಯಾವ ಪ್ರೀತಿಯ ಅನುಭೂತಿ ಇದೆಯೋ, ನನ್ನ ಹೃದಯದ ಜೋಡಣೆ ನನ್ನ ತಂದೆಯೊಂದಿಗಿದೆಯೋ ಅದು ನಿಮಗೇನನಿಸುತ್ತದೆ? ನೀವು ತಾನಾಗಿಯೇ ಬಂದಿದ್ದೀರಾ? ಇಲ್ಲ, ನೀವು ತಾನಾಗಿಯೇ ಬಂದೇ ಇಲ್ಲ. ಆ ಪ್ರೀತಿ ಇತ್ತಲ್ಲವೇ ಮೂಲೆಯಲ್ಲಿ, ಎಲ್ಲಿ ಎಳೆಯಲ್ಪಟ್ಟಿತು? ಒಮ್ಮೆ ಹೋಗಿ ನೋಡಿದರೆ ಬಾಬಾ ಅಂತೂ ಜೋಡಿಸುತ್ತಾರೆ, ಮುರಿಯುತ್ತಾರೇನು? ಅಂದ್ರೆ ಸಂಬಂಧಗಳನ್ನ ಬಾಬಾ ಮುರಿಯೋದಿಲ್ಲ, ಇನ್ನು ಜೋಡಿಸ್ತಾರೆ. ಬಾಬಾ ಜೋಡಿಸ್ತಿದ್ದಾರೆ. ಯಾವುದೇ ವಿಷಯವಿರಲಿ, ಭಕ್ತಿ ಮಾರ್ಗದಲ್ಲೂ ನೋಡಿ,
ಎಷ್ಟೆಲ್ಲ ಧರ್ಮ ಪಿತಾಮಹರು ಬಂದರು, ಎಲ್ಲರ ವಿರೋಧವಾಯಿತು. ಯಾವುದೇ ಹೊಸ ವಿಷಯ, ಹೊಸ ನಿಯಮ ಸೃಷ್ಟಿಯಲ್ಲಿ ಜಾರಿಯಾದಾಗ ಅದರ ವಿರೋಧವನ್ನು ಮಾಡುತ್ತಾರೆ, ಅದರ ಜೊತೆಯಲ್ಲೂ ನಿಲ್ಲುತ್ತಾರಲ್ಲವೇ? ಇದು ಸಾಮಾನ್ಯ ಮಾತು, ಭಕ್ತಿ ಮಾರ್ಗದ ಮಾತು. ಹೌದು, ಮತ್ತು ಇದು ಜ್ಞಾನ ಮಾರ್ಗದ ಮಾತಾಗಿದೆ. ಇಷ್ಟು ವರ್ಷ ಶಿಕ್ಷಣವನ್ನು ಓದಿಸಿದರು ಮತ್ತು ಮತ್ತೆ ಹೇಳುತ್ತಾರೆ, ಈ ಪರಿವರ್ತನೆ ಏಕೆ? ಸತ್ಯಯುಗ ತರಬೇಕಲ್ಲವೇ? ಸತ್ಯಯುಗಕ್ಕೆ ಹೋಗಬೇಕು. ಹಾಗಾದರೆ ಅದಕ್ಕಿಂತ ಮೊದಲು ಪರಿವರ್ತನೆಯಾಗುತ್ತದೆ. ಬಾಬಾ ಹೇಳಿದ್ದರು, ದಾದಿ ಗುಲ್ಜಾರ್ ತನುವಿನಲ್ಲಿ ಬರುತ್ತಿದ್ದಾಗ ಹೇಳುತ್ತಿದ್ದರು, ಬಾಬಾ ಇಂಥ ಸಮಯ ಬರುತ್ತದೆ, ದೊಡ್ಡ ದೊಡ್ಡ ಎಲೆಗಳು ಅಲುಗಾಡುತ್ತವೆ ಎಂದು ಹೇಳಿದರು. ದೊಡ್ಡ ದೊಡ್ಡ ಅಲೆಗಳು ಅಲುಗಾಡುತ್ತವೆ ಎಂದರೆ ಏನು? ತಮ್ಮ ಸ್ಥಿತಿಯಿಂದ ಕೆಳಗೆ ಬೀಳುವುದು. ತಂದೆಯನ್ನು ಗುರುತಿಸಲಿಲ್ಲ. ದೊಡ್ಡ ದೊಡ್ಡ ಎಲೆಗಳು ಎಂದರೆ ಯಜ್ಞದಿಂದ ದೂರವಾಗುತ್ತಾರೆ ಎಂದಲ್ಲ, ಇದು ಕೆಳಗೆ ಬೀಳುವುದಲ್ಲ. ಮತ್ತು ಯಾರು ದೊಡ್ಡ ದೊಡ್ಡ ಮಕ್ಕಳಿದ್ದಾರೋ ಆ ಮಕ್ಕಳ ದೃಷ್ಟಿಯಲ್ಲಿ ನೀವು ದೊಡ್ಡವರಲ್ಲ, ನೀವಂತೂ ಚಿಕ್ಕ ಚಿಕ್ಕ ಎಲೆಗಳಾಗಿದ್ದೀರಿ. ಬೀಳುವುದು ಎಂದರೆ ತಮ್ಮ ತಂದೆಯನ್ನು ಗುರುತಿಸದಿರುವುದು. ಬೀಳುವುದು ಇದಾಗಿದೆ, ಅರ್ಥವಾಯಿತೆ? ಕೇವಲ ಪರೀಕ್ಷೆ ಇದೆ. ಬಹಳ ಪ್ರೀತಿಯಿಂದ ಬರೆಯಿರಿ, ಖುಷಿಯಾಗಿ ಬರೆಯಿರಿ, ನಶೆಯಿಂದ ಬರೆಯಿರಿ. ತಂದೆ ಅವರೇ ಆಗಿದ್ದಾರೆ, ಬದಲಾಗಿಲ್ಲ. ಡಬ್ಬಿ ಬದಲಾಗುವುದರಿಂದ ತಂದೆ ಬದಲಾಗುತ್ತಾರೆಯೇ? ಕೇವಲ ಡಬ್ಬಿ ಪರಿವರ್ತನೆಯಾಯಿತು ಎಂದರೆ ಮೊದಲು ಡಬ್ಬಿಯನ್ನು ನೋಡುತ್ತಿದ್ದೀರಿ, ತಂದೆಯನ್ನು ನೋಡುತ್ತಿರಲಿಲ್ಲ. ಹಾಗಾಗಿ ಬಾಬಾ ಡಬ್ಬಿಯನ್ನು ಬದಲಾಯಿಸಿದರು. ಅಂದ್ರೆ ಬಾಬಾ ತನ್ನ ರಥವನ್ನ ಚೇಂಜ್ ಮಾಡಿದರು. ಸಂಗಮ ಯುಗ ಪೂರ್ತಿಯಾಗಿಲ್ಲ, 100 ವರ್ಷ ಪೂರ್ತಿಯಾಗಿಲ್ಲ. ಹಾಗಾದರೆ ಬಾಬಾ ಏಕೆ ಹೋಗುತ್ತಾರೆ ಹೇಳಿ? ಸಂಗಮ ಯುಗ ಪೂರ್ತಿಯಾಗಿಲ್ಲ ಮತ್ತು ತಂದೆಯ ವಾಗ್ದಾನವಿದೆ, ಜೊತೆಯಲ್ಲಿರುತ್ತೇವೆ, ಜೊತೆಯಲ್ಲಿ ನಡೆಯುತ್ತೇವೆ. ದೃಷ್ಟಿಯ ಪಾತ್ರವಂತೂ ನಡೆಯಲೇ ಇಲ್ಲ. ಹೇಗೆ ನಡೆಯುತ್ತದೆ ದೃಷ್ಟಿಯ ಪಾತ್ರ? ಯಾವಾಗ ಈ ಟೆಲಿಫೋನ್ ಬಂದ್ ಆಗುತ್ತದೆಯೋ, ತಂದೆಯ ಧ್ವನಿ ತಲುಪಲು ಸಾಧ್ಯವಾಗುವುದಿಲ್ಲವೋ, ಯಾವಾಗ ಕೋಟ್ಯಾಂತರ ಪಬ್ಲಿಕ್ ತಂದೆಯ ಮುಂದೆ ಕುಳಿತಿರುತ್ತಾರೋ ಆಗ ದೃಷ್ಟಿ ಬೀಳುತ್ತದೆ ಎಲ್ಲರ ಮೇಲೆ. ಆಗ ಒಂದೇ ಧ್ವನಿಯಲ್ಲಿ ಹೇಳುತ್ತಾರೆ, ನನ್ನ ಬಾಬಾ ಬಂದರು. ಬಾಬಾ ಹೇಳಿದ್ದಾರೆ, ತ್ರಿನೇತ್ರಿ ಭಗವಂತ, 3 ಕಣ್ಣುಗಳಿಂದ ನೋಡುವವರು ತ್ರಿನೇತ್ರಿ. ಪ್ರಪಂಚದಲ್ಲಿ ಒಂದು ಶಬ್ದಕ್ಕೆ ಎಷ್ಟು ಅರ್ಥಗಳಿರುತ್ತವೆ ಹೇಳಿ? ಇರುತ್ತದಲ್ಲವೇ? ಹಾಗಾಗಿ ಅವರಂತೂ ಚತುರ ಸುಜಾನರಾಗಿದ್ದಾರೆ. ಒಂದು ಶಬ್ದ ಹೇಳಿದರೆ ಅದೇ ಫಿಕ್ಸ್ ಅಲ್ಲ, ಶಬ್ದವನ್ನಲ್ಲ ಅದರ ಭಾವವನ್ನು ಹಿಡಿಯಿರಿ. ಅವರು ಬಹಳ ಪ್ರೀತಿಯವರಾಗಿದ್ದಾರೆ. ಪ್ರೀತಿಸಿ ನೋಡಿ, ಎಷ್ಟು ಖುಷಿ ಸಿಗುತ್ತದೆ, ಎಷ್ಟು ನಶೆ ಏರುತ್ತದೆ. ಅವರಿಗಿಂತ ಪ್ರೀತಿಯವರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಇಷ್ಟು ಪ್ರೀತಿಯ ಬಾಬಾ ಆಗಿದ್ದಾರೆ, ಬಹಳ ಮಧುರವಾಗಿದ್ದಾರೆಯೇ? ಎಲ್ಲರೂ ತಿಂದಿದ್ದೀರಾ? ಎಲ್ಲರೂ ಬಾಬನನ್ನು ಟೇಸ್ಟ್ ಮಾಡಿದ್ದೀರಾ? ಮತ್ತೆ ಕೇಳಿ. 4ನೇ ಪ್ರಶ್ನೆಯನ್ನ ಬಾಬನಿಗೆ ಮಕ್ಕಳು ಕೇಳ್ತಾ ಇದ್ದಾರೆ. ಬಾಬಾ, ಮನಸ್ಸು ಬುದ್ಧಿ ಪರಿಸ್ಥಿತಿಗಳನ್ನು ಹಿಡಿದು ಕುಳಿತು ಬಿಡುತ್ತದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಪರಿಸ್ಥಿತಿಯ ಕಡೆಯಿಂದ ಬುದ್ಧಿ ಹೊರಗಡೆ ಹೋಗದಿರಲು ಕಾರಣ ನೋಡಿ ಮಕ್ಕಳೇ. ಈ ಕೊರತೆ ಎಲ್ಲಿ ಆಗುತ್ತಿದೆ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಪರಿಸ್ಥಿತಿಗಳಲ್ಲಿ ಪದೇ ಪದೇ ಬುದ್ಧಿಯ ಯೋಗ ಎಳೆಯುತ್ತಿದ್ದರೆ, ಪರಿಸ್ಥಿತಿಯ ಕಡೆಗೆ ಬುದ್ಧಿ ಹೋಗುತ್ತಿದ್ದರೆ, ಅದು ಕೊರತೆ ಪರಿಸ್ಥಿತಿಯದ್ದಲ್ಲ, ಅದು ನಿಮ್ಮದೇ ಯಾವುದೋ ಕೊರತೆಯಾಗಿದೆ. ಅದು ಪದೇ ಪದೇ ಬರುತ್ತಿದೆ. ಅಥವಾ ಯಾವುದಾದರೂ ಕರ್ಮ ಬಂಧನವಿದೆ, ಅದು ಪದೇ ಪದೇ ಅಡ್ಡಗೋಡೆಯಾಗುತ್ತದೆ. ನೀವು ಕೇವಲ ತಂದೆಯನ್ನು ಪ್ರೀತಿಸಿ, ನಿಮಗೆ ಯಾವ ಬಂಧನವೂ ಕಾಣುವುದಿಲ್ಲ, ನಿಮಗೆ ಪರಿಸ್ಥಿತಿಯೂ ಕಾಣುವುದಿಲ್ಲ, ಏನೂ ಕಾಣುವುದಿಲ್ಲ. ಪ್ರೀತಿಯಲ್ಲಿ ಕುರುಡರಾಗಿ ಬಿಡಿ. ಏನಾಗಿರಿ? ಕಿವುಡರಾಗಿರಿ. ಪ್ರೀತಿಯಲ್ಲಿ ಕುರುಡರಾಗಿ ಬಿಟ್ಟರೆ ತಂದೆ ಬೆರಳು ಹಿಡಿಯುತ್ತಾರೆ. ನಿಮ್ಮ ಬೆರಳನ್ನು ಯಾರು ಹಿಡಿಯುತ್ತಾರೆ? ತಂದೆ. ಹಾಗಾದರೆ ಪರಿಸ್ಥಿತಿಯಿಂದ ನಮ್ಮನ್ನು ಯಾರು ಹೊರತೆಗೆಯುತ್ತಾರೆ? ತಂದೆ. ಕೇವಲ ಅಂದರೆ ಕೇವಲ ತಂದೆಯ ಮೇಲೆ ಪ್ರೀತಿಯ ಪಟ್ಟಿ ಕಟ್ಟಿಕೊಳ್ಳಿ. ಪ್ರಪಂಚ ಕಾಣಲೇಬಾರದು. ಬೆರಳನ್ನು ಬಾಬಾರವರ ಕೈಗೆ ಕೊಟ್ಟು ಬಿಡಿ. ಅವರು ದಿಕ್ಕನ್ನು ತಾನಾಗಿಯೇ ತೋರಿಸುತ್ತಾರೆ. ಕೇವಲ ಕೊರತೆಯಲ್ಲಿದೆ, ಪ್ರೀತಿಯಲ್ಲಿದೆ. ವರ್ತಮಾನ ಸಮಯ ಪ್ರೀತಿಯಿಂದ ನೋಡಿ. ಬುದ್ಧಿಯಲ್ಲಿ ಪ್ರೀತಿ ಇರಲಿ. ಕೇವಲ ಪ್ರೀತಿ ಮತ್ತು ತಂದೆ ಹೇಳಿದ್ದಾರೆ. ತಂದೆ ಯಾರು? ಭೋಲಾನಾಥ.
ಎಲ್ಲಕ್ಕಿಂತ ಹೆಚ್ಚು ಪ್ರೀತಿಯ ಸಾಗರರಾಗಿದ್ದಾರೆ. ಪ್ರೀತಿಯ ಸಾಗರ ಏನು ಮಾಡುತ್ತಾರೆ? ಪ್ರೀತಿ ಕಲಿಸುತ್ತಾರೆ, ಪ್ರೀತಿಸುವುದನ್ನು ಕಲಿಸುತ್ತಾರೆ, ಹೌದಲ್ಲವೇ? ಮತ್ತು ಬಾಬಾ ಯಾರನ್ನು ಇಷ್ಟಪಡುತ್ತಾರೆ? ಮುಗ್ಧ ಮಕ್ಕಳನ್ನು ಏಕದಂ ಮುಗ್ಧರಾಗಿ ಬಿಡಿ. ನೀವು ಮಕ್ಕಳು ಮುಂದೆ ಕುಳಿತಿದ್ದೀರಿ, ದೊಡ್ಡ ಪರೀಕ್ಷೆಯ ಟೈಮ್ ಆಗಿದೆ, ನಮಗೆ ಯಾವುದೇ ಟೆನ್ಷನ್ ಇಲ್ಲ. ಏಕೆಂದರೆ ತಂದೆ ಏನು ಮಾಡುತ್ತಾರೋ ಕಲ್ಯಾಣಕಾರಿಯನ್ನೇ ಮಾಡುತ್ತಾರೆ. ಕೇವಲ ಅರ್ಥ ಮಾಡಿಕೊಳ್ಳಬೇಕು, ನಾಟಕದ ದೃಶ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ದೃಶ್ಯ ಬರಲೇಬೇಕಿತ್ತು ಮತ್ತು ಬರಲೇಬೇಕು. ಈ ದೃಶ್ಯ ತಪ್ಪುವುದಿಲ್ಲ. ಈ ಸಮಯ ಪರೀಕ್ಷೆಯದ್ದಾಗಿದೆ, ಮತ್ತೆ ರಿಸಲ್ಟ್ ಬರುತ್ತದೆ. ಮತ್ತು ಅತ್ಯಂತ ದೊಡ್ಡ ಮಾತು, ಪರೀಕ್ಷೆ ಬರೆಯುತ್ತಾ ಯಾರೆಲ್ಲ ಮಕ್ಕಳಿದ್ದಾರೋ, ಯಾರಿಗೆ ತಂದೆಯ ಪರಿಚಯ ತಲುಪಿಲ್ಲವೋ, ಇಷ್ಟು ಪ್ರೀತಿಯಿಂದ ನೋಡಿ ಮತ್ತು ಯೋಗಕ್ಷೇಮ ಕೇಳಿ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನೀವು ಒಳ್ಳೆಯವರಾಗಿದ್ದೀರಾ? ಅಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದೇನಾ? ನೀವು ಒಳ್ಳೆಯವರಾಗಿದ್ದೀರಾ? ನಿಮಗೆ ಗೊತ್ತೇ, ಭಗವಂತ ಸೃಷ್ಟಿಯ ಮೇಲೆ ಬಂದಿದ್ದಾರೆ ಮತ್ತು ನೀವು ಅವರ ಮಕ್ಕಳಾಗಿದ್ದೀರಿ. ನಿಮಗೆ ಸಂದೇಶ ಕೊಡಲು ಭಗವಂತ ನಮ್ಮನ್ನು ಕಳುಹಿಸಿದ್ದಾರೆ. ಮತ್ತೆ ಹೇಳಬೇಡಿ ಎಂದು ಹೇಳಲಿಲ್ಲ ಎಂದು. ಇಷ್ಟು ಸುಖ ಸಿಗುತ್ತದೆ, ಇಷ್ಟು ಖುಷಿ ಸಿಗುತ್ತದೆ. ನೀವು ಹೋಗಿ ನೋಡಿ, ಬೀದಿಯಲ್ಲಿ ಯಾವ ಮಕ್ಕಳು ಹೀಗೆ ತಿರುಗಾಡುತ್ತಾರೋ, ಯಾರು ಕೂಲಿ ಮಾಡುತ್ತಾರೋ, ಯಾರು ಕಷ್ಟಪಡುತ್ತಾರೋ, ಒಮ್ಮೆ ಅವರಿಗೆ ತಂದೆಯ ಪರಿಚಯ ಕೊಟ್ಟು ನೋಡಿ. ಇಲ್ಲಿ ಅಂದ್ರೆ ಬ್ರುಕುಟಿಯಲ್ಲಿ ನೋಡಿ, ದೇಹವನ್ನು ನೋಡಬೇಡಿ, ನಿಮ್ಮ ಆತ್ಮವನ್ನ ನೋಡಿ ತಂದೆಯನ್ನ ನೆನಪು ಮಾಡಿ. ದೇಹವನ್ನ ನೋಡಬೇಡಿ, ಕೇವಲ ಆತ್ಮವನ್ನ ನೋಡಿ. ಬಹಳ ಪ್ರೀತಿಯಿಂದ ಕೈ ಕುಲುಕಿ, ಮತ್ತೆ ಬೇಕಿದ್ದರೆ ನಿಮಗ್ ಬೇಕನ್ಸಿದ್ರೆ ಕೈ ತೊಳ್ಕೊಳ್ರಿ. ಬಹಳ ಪ್ರೀತಿಯಿಂದ ಅವರಿಗೆ ಕೈ ಕುಲುಕಿ ಅಂದ್ರೆ ಥ್ಯಾಂಕ್ಸ್ ಕೊಟ್ಟು, ಹೇಗಿದ್ದೀರಿ? ಖುಷಿಯಾಗಿದ್ದೀರಾ? ಗೊತ್ತೇ ನಿಮಗೆ, ಈ ಭೂಮಿ ಮೇಲೆ ಭಗವಂತ ಬಂದಿದ್ದಾರೆ. ಈಗೋ ಟೋಲಿ ತಿನ್ನಿರಿ, ಈ ಬಾಬಾರವರ ಪರಿಚಯ ತೆಗೆದುಕೊಳ್ಳಿ. ಇಷ್ಟು ಖುಷಿ ಸಿಗುತ್ತದೆ, ಇಷ್ಟು ಸುಖ ಸಿಗುತ್ತದೆ, ಇಷ್ಟು ಪ್ರೀತಿಯ ಅನುಭವ ಆಗುತ್ತದೆ ಎಂದರೆ ನೀವು ಇಂದು ಒಂದು ದೊಡ್ಡ ಕೆಲಸ ಮಾಡಿದ್ದೀರಿ ಎಂದು. ವಿಐಪಿಗಳಿಗೆ ಸಂದೇಶ ಕೊಡಲು ಬಹಳ ಮಕ್ಕಳಿದ್ದಾರೆ. ಈಗ ಅವರಿಗೆ ಕೊಡಿ. ಯಾರಿಗೆ ಯಾರೂ ಕೊಡುವುದಿಲ್ಲವೋ, ಈಗ ವಿಶೇಷ ಕರ್ತವ್ಯ ಇದಾಗಿದೆ ಮತ್ತು ಇದರ ಮಾರ್ಕ್ಸ್ ಆ ಪರೀಕ್ಷೆಯಲ್ಲಿ ಸೇರುತ್ತದೆ. ಅರ್ಥವಾಯಿತೆ? ಈ ಸೇವೆಯ ಮಾರ್ಕ್ಸ್ ಆ ಪರೀಕ್ಷೆಯಲ್ಲಿ ಸೇರುತ್ತದೆ. ಮತ್ತು ಎಷ್ಟು ಸೇರುತ್ತದೆ ಎಂದರೆ, ನೀವು ಬಲೆ ಪರೀಕ್ಷೆಯಲ್ಲಿ ಬರೆಯಿರಿ, ಆದರೆ ಅದೇ ನಿಮ್ಮ ಅತ್ಯುತ್ತಮ ಪರೀಕ್ಷೆಯಾಗಿರುತ್ತದೆ. ಸರಿ ತಾನೆ? ಬೆರಳು ಹಿಡಿದುಕೊಂಡು ತಂದೆಗೆ, ಬಾಬಾ ಈಗೋ ಇಂತಹ ಪರಿಸ್ಥಿತಿ ನನಗೆ ಬಂದಿದೆ, ಈ ಪರಿಸ್ಥಿತಿಯಿಂದ ನನ್ನನ್ನು ಹೊರಗೆ ತೆಗೆಯಿರಿ ಎಂದು ಹೇಳಿರಿ. ತಂದೆ ಸಂಗಾತಿಯಾಗಿದ್ದಾರೆ. ಸರಿ ತಾನೆ ಮಕ್ಕಳು ಬಾಬನಿಗೆ ಮತ್ತೊಂದು ಪ್ರಶ್ನೆ ಕೇಳಿದರು. ಬಾಂಬೆಯವರು ಸೇವೆಯ ಕರಪತ್ರಗಳನ್ನು ಮುದ್ರಿಸಿದ್ದಾರೆ ಬಾಬಾ? ಬಾಂಬೆಯವರು ಇಲ್ಲ, ಎಲ್ಲರೂ ಪರಮಧಾಮದವರು ಎಂದು ಹೇಳಿ. ಇದು ಪರಮಧಾಮದವರು ಮುದ್ರಿಸಿದ್ದಾರೆ ಬಾಬಾ. ನಮ್ಮ ಐಡಿ ಎಲ್ಲಿಯದ್ದು? ಆತ್ಮದ ಐಡಿ ಎಲ್ಲಿಯದ್ದು? ಪರಮಧಾಮದ್ದಲ್ಲವೇ? ಹೌದು. ಯಾರಾದರೂ ಕೇಳಿದರೆ ನೀವು ಎಲ್ಲಿಯವರು? ಪರಮಧಾಮದವರು. ನಮ್ಮ ಐಡೆಂಟಿಟಿ ಎಲ್ಲಿಯದ್ದು? ಪರಮಧಾಮದ್ದು. ಏರಿಯಾ ಯಾವುದು? ಸೂಕ್ಷ್ಮವತನದಿಂದ ಹೋಗಿ ಪರಮಧಾಮಕ್ಕೆ ತಲುಪುವುದು. ಸೂಕ್ಷ್ಮವತನದ ಆಚೆ ಪರಮಧಾಮದ ಏರಿಯಾ ಇದೆ. ಅಲ್ಲಿ ಒಬ್ಬ ಬಾಬಾ, ನನ್ನ ಬಾಬಾ ಇರುತ್ತಾರೆ. ಹೌಸ್ ನಂಬರ್ ಏನು? ಒಬ್ಬ ನನ್ನ ಬಾಬಾ, ಒಬ್ಬಳು ನಾನು. ಒಂದು ಡ್ರಾಮಾ ಒಂದೇ ಇದೆ, ಎಲ್ಲವೂ ಒಂದೇ ಇದೆ. ನಮ್ಮೆಲ್ಲರ ಆಧಾರ್ ಕಾರ್ಡ್ ಎಲ್ಲಿಯದ್ದು? ಪರಮಧಾಮದ್ದು. ಇವರು ಹೇಳುತ್ತಾರೆ, ಇದು ನನ್ನ ಏರಿಯಾ, ಇಲ್ಲಿ ಬರಬೇಡಿ, ಹೀಗೆ ಹೇಳುತ್ತಾರೆ. ಅದರಲ್ಲಿ ಜ್ಞಾನ ಏನು ಹೇಳುತ್ತೇನೆ, ನೀವು ಹೇಳಬೇಡಿ. ಏಕೆ? ಅತ್ಯಂತ ದೊಡ್ಡ ತಪ್ಪು ಮಾತು ಮಕ್ಕಳೇ. ಹೇಳುತ್ತಾರೆ, ಮಕ್ಕಳೇ ಸಿಸ್ಟಮ್ ಮಾಡಬೇಕಿತ್ತು, ಆದ್ದರಿಂದ ಏರಿಯಾ ಮಾಡಿದೆವು. ಅಂದರೆ ನೀವು ಸ್ವಯಂ ನೀಡುವುದಿಲ್ಲ ಮತ್ತು ನಮಗೂ ಜ್ಞಾನ ಕೊಡಲು ಬಿಡುವುದಿಲ್ಲ. ಪ್ರತಿಯೊಂದು ಮಗುವು ಏರಿಯಾದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಏರಿಯಾದಲ್ಲಿ ಇದು ನನ್ನ ಏರಿಯಾ, ಇದು ನಿನ್ನ ಏರಿಯಾ. ಇದೇನು? ಯಾವಾಗ ಕಲಿಸಿದರು ಬಾಬಾ ಇದನ್ನು? ಏರಿಯಾ ಹಂಚುವುದನ್ನು ಕಲಿಸಿದರೆ. ಮೇಲೆ ಹೋದರೆ ಏನು ಹೇಳುತ್ತೀರಿ? ನನ್ನ ಏರಿಯಾದಲ್ಲಿ ಬರಬೇಡಿ. ಅವರಿಗೆ ತಿಳಿಸಿ, ಇದು ಮಕ್ಕಳ ಬುದ್ಧಿಯಲ್ಲಿ ತುಂಬಿ. ನಮ್ಮ ಏರಿಯಾ ಒಂದೇ ಇದೆ, ನಮ್ಮ ಏರಿಯಾ ಪರಮಧಾಮವಾಗಿದೆ.
ನಾಳೆ ಶರೀರ ಬಿಟ್ಟು ಹೋಗುತ್ತೀರಿ. ಆಗ ಮತ್ತೇನ್ ಹೇಳುತ್ತೀರಿ? ನನ್ನ ಏರಿಯ ಬಿಟ್ಟು ಹೋಯಿತು. ಅಂದರೆ ಶರೀರ ಬಿಟ್ಟು ಹೋಯಿತು, ಟೆನ್ಷನ್ ಇಲ್ಲ. ಆದರೆ ಏರಿಯಾ ಬಿಟ್ಟು ಹೋಯಿತು. ಇದು ಏರಿಯಾ ಅಲ್ಲ, ನನ್ನ ತಂದೆ ಎಲ್ಲಿದ್ದಾರೋ ಅದು ನನ್ನ ಏರಿಯಾ ಆಗಿದೆ. ಸರಿ ತಾನೆ? ಈಗ ಆ ಸಮಯ ಬಂದಿದೆ ಯಾವಾಗ ನಮ್ಮ ತಂದೆ ಹೇಳಿದ್ದಾರೋ ಇಡೀ ಭಾರತದ ಮೂಲೆ ಮೂಲೆಯಿಂದ ಧ್ವನಿ ಬರುತ್ತದೆ. ನನ್ನ ಬಾಬಾ ಬಂದರು. ಏನು ಬರುತ್ತದೆ? ನನ್ನ ಬಾಬಾ ಬಂದರು, ನನ್ನ ಮಧುರ ಬಾಬಾ ಬಂದರು. ಹೌದು, ಇದು ಚೆನ್ನಾಗಿದೆ ಅಂದ್ರೆ ಪಾಂಪ್ಲೆಂಟ್ಸ್ ಅನ್ನೇನ್ ಬಾಬನಿಗೆ ತೋರಿಸಿದ್ರು. ಬಾಬಾ ಹೇಳ್ತಿದ್ದಾರೆ ಇದು ಚೆನ್ನಾಗಿದೆ. ಮತ್ತೊಂದು ಪ್ರಶ್ನೆನ ಬಾಬನಿಗೆ ಕೇಳ್ತಾ ಇದ್ದಾರೆ. ಯಾವುದೋ ಒಂದು ಮಗು ಸೇವೆಯ ಯುಕ್ತಿಗಳ ಚರ್ಚೆಯನ್ನು ಬಾಬರೊಂದಿಗೆ ಮಾಡಿತು. ಮಕ್ಕಳೇ, ತಂದೆಯ ಪರಿಚಯ ನೀಡಬೇಕು. ಅದಕ್ಕೆ ಯಾವುದಾದರೂ ಯುಕ್ತಿಯನ್ನೇ ರಚಿಸಿ ತೋರಿಸಿರಿ. ನಿಮ್ಮ ಮುಖವನ್ನು ಎಲ್ಲರಿಗೂ ತೋರಿಸಿ. ಅವರು ಮೇಲೆ ಹೋದಾಗ ಯಾರೂ ಈ ದೂರು ನೀಡಬಾರದು. ಮಕ್ಕಳೇ, ತಂದೆಯ ಪರಿಚಯ ಕೊಡಲು ಯಾವುದಾದರೂ ಯುಕ್ತಿಯನ್ನು ರಚಿಸಿ ನಿಮ್ಮ ಮುಖವನ್ನು ಎಲ್ಲರಿಗೂ ತೋರಿಸಿ. ಅಂದ್ರೆ ನೀವು ಸಂದೇಶ ಕೊಡ್ಲಿಕ್ಕೆ ಹೋದಾಗ ಎಲ್ಲರೂ ನಿಮ್ಮ ಮುಖವನ್ನ ನೋಡ್ತಾರೆ. ಅವರು ಮೇಲೆ ಹೋದಾಗ ಯಾರೂ ನಿಮ್ಮ ಬಗ್ಗೆ ಈ ಕಂಪ್ಲೇಂಟ್ ಹೇಳಬಾರದು. ಬಾಬಾ, ನೀವಂತೂ ಜಗತ್ತಿಗೆ ಬಂದಿದ್ದೀರಿ, ಆದರೆ ನಿಮ್ಮ ಸಂದೇಶವನ್ನು ಹೇಳಲು ಯಾರೂ ಬರಲಿಲ್ಲ. ಆಗ ಆ ದೃಶ್ಯವನ್ನು ಬಾಬಾ ತೋರಿಸುತ್ತಾರೆ. ನೋಡಿ, ಈ ಮಗುವನ್ನು ನಿಮ್ಮ ಬಳಿ ಕಳುಹಿಸಲಾಗಿತ್ತಲ್ಲವೇ? ಆಗ ನೀವು ಇವರನ್ನು ನೋಡಲಿಲ್ಲ, ನೀವು ಇವರನ್ನು ಗುರುತಿಸಲಿಲ್ಲ. ಈ ತಪ್ಪು ಯಾರದ್ದಾಯಿತು? ನಿಮ್ಮದೇ. ನಾವಂತೂ ನನ್ನ ಮಕ್ಕಳನ್ನು ಕಳುಹಿಸಿದ್ದೆವು, ಒಂದು ಬಾರಿಯಲ್ಲ, ಪದೇ ಪದೇ ಮೆಸೆಂಜರ್ ಆಗಿ ಕಳುಹಿಸಿದ್ದೆವು. ಮಕ್ಕಳು ಯಾರು? ನೀವು ಯಾರು? ನೀವು ಮೆಸೆಂಜರ್. ಯಾವ ಮಕ್ಕಳಾಗಿದ್ದೀರಿ? ತಂದೆಯ ಮೆಸೆಂಜರ್, ತಂದೆಯ ಸಂದೇಶ ಕೊಡುವವರು. ಧರ್ಮಗುರುಗಳಂತೂ ಆ ಸಂದೇಶ ಕೊಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಆ ಸಮಯದಲ್ಲಿ ಅವರ ಪಾತ್ರವಿರಲಿಲ್ಲ. ಅವರು ತಮ್ಮ ತಂದೆಯನ್ನು ತಿಳಿದುಕೊಂಡೂ ಇರಲಿಲ್ಲ. ಆದರೆ ಶಾಂತಿಯ ಸಂದೇಶ ಅವಶ್ಯವಾಗಿ ಕೊಟ್ಟರು. ಆದರೆ ಸರಿಯಾದ ಸಂದೇಶವಾಹಕರು ಯಾರು? ನೀವೆಲ್ಲ ಮಕ್ಕಳಾಗಿದ್ದೀರಿ. ಯಾರು ಸರಿಯಾದ ಸಂದೇಶ, ತಂದೆಯ ಸಂದೇಶವನ್ನು ತಲುಪಿಸುತ್ತೀರೋ ನೋಡಿ, ಆ ಮಗು ಹೇಗೆ ಮಾಡುತ್ತಾಳೆ? ಹೌದು, ತರಕಾರಿ 4 ಕಡೆಯಿಂದ ತೆಗೆದುಕೊಳ್ಳುತ್ತಾಳೆ ಮತ್ತು ಹಣ ಕೊಡುವುದಿಲ್ಲ ಮತ್ತು ಹೇಳುತ್ತಾಳೆ, ಮೊದಲು ನನ್ನ ಒಂದು ಮಾತು ಕೇಳಿ. ಅಂದ್ರೆ ಯಾರೋ ಒಬ್ರು ಸೇವೆ ಮಾಡ್ತಾ ಇರೋದನ್ನ ಬಾಬಾ ವರ್ಣನೆ ಮಾಡ್ತಿದ್ದಾರೆ. ಅವ್ರ ತರಕಾರಿ ತಗೊಳ್ಳಿಕ್ಕೆ ಹೋದ್ರು ಬೇರೆ ಬೇರೆ ಕಡೆಯಿಂದ 4 ಕಡೆಯಿಂದ 4-5 ಕಡೆಯಿಂದ ತರಕಾರಿ ತಗೋತಾರೆ. ತರಕಾರಿ ತಗೊಂಡ್ಮೇಲೆ ಹಣ ಕೊಡೋಕ್ಕೂ ಮೊದ್ಲು ಅವ್ರಿಗೆ ಹೇಳ್ತಾರಂತೆ, ಮೊದ್ಲು ನನ್ ಮಾತ್ ಕೇಳ್ರಿ, ಅಂದ್ರೆ ಬಾಬನ ಸಂದೇಶ ಕೇಳ್ರಿ, ಮತ್ತೆ ಹಣ ಕೊಡ್ತೇನೆ ಅಂತೇಳಿ ಅವರಿಗೆ ಜ್ಞಾನ ಹೇಳಿ ಬರ್ತಾರೆ. ಆಮೇಲೆ ಹಣ ಕೊಡ್ತಾರೆ. ನೋಡಿ, ತೆಗೆದುಕೊಳ್ಳುವುದಾದರೆ ಒಂದೇ ಕಡೆಯಿಂದ ತರಕಾರಿಯನ್ನು ತೆಗೆದುಕೊಳ್ಳಬಹುದಿತ್ತು. ಆದರೆ ಅವರು ಏನು ಮಾಡುತ್ತಾರೆ? ಸ್ವಲ್ಪ ಸ್ವಲ್ಪ ಎಲ್ಲಾ ಕಡೆಯಿಂದ ತೆಗೆದುಕೊಳ್ಳುತ್ತಾರೆ ಮತ್ತು ಏನು ಮಾಡುತ್ತಾರೆ? ಎಲ್ಲರಿಗೂ ತಂದೆಯ ಪರಿಚಯ ಕೊಟ್ಟು ಬರುತ್ತಾರೆ. ಎಷ್ಟು ಒಳ್ಳೆಯ ಮಾತು! ಪ್ರತಿಯೊಬ್ಬರಿಗೂ ಕೊಡಿ. ಯಾರಾದರೂ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರು ಬರುತ್ತಾರೆ, ಅಥವಾ ಯಾರಾದರೂ ತರಕಾರಿಯವರು ಬರುತ್ತಾರೆ. ಯಾರೇ ಬರಲಿ, ಈಗ ಯಾರೇ ಆಗಲಿ, ಪ್ರತಿಯೊಬ್ಬರಿಗೂ ತಂದೆಯ ಪರಿಚಯ ಅವಶ್ಯವಾಗಿ ಕೊಡಿ. ಸರಿ ತಾನೇ ಮಕ್ಕಳೇ? ಕೊಡುತ್ತೀರಲ್ಲವೇ? ಇದಕ್ಕೂ ಮಾರ್ಕ್ಸ್ ಅವಶ್ಯವಾಗಿ ಅದರಲ್ಲಿ ಸೇರುತ್ತದೆ. ಇದನ್ನು ಮೊದಲು ಬುದ್ಧಿಯಲ್ಲಿ ಅವಶ್ಯವಾಗಿ ಫಿಟ್ ಮಾಡಿಕೊಳ್ಳಿ. ಯಾವ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದೀರಲ್ಲವೇ ಅದರ ಮಾರ್ಕ್ಸ್ ಚೆನ್ನಾಗಿ ಸೇರುತ್ತದೆ. ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಲೌಕಿಕ ಬಂಧನ ಮತ್ತು ಲೆಕ್ಕಾಚಾರದ ಬಗ್ಗೆ ಯಾವುದೋ ವಯಸ್ಸಾದ ಮಾತೆಯವರು ಬಾಬಾರವರೊಂದಿಗೆ ಮಾತನಾಡಿದರು. ನೋಡಿ, ಈ ವಿಶ್ವದಲ್ಲಿ ಇದು ಅಂತಿಮ ಜನ್ಮವಾಗಿದೆ. ಪ್ರತಿಯೊಂದು ಆತ್ಮವು ಯಾರಾದರೊಬ್ಬರೊಂದಿಗೆ ಸೇರಿಕೊಂಡಿದೆ. ನೀವು ನಿಮ್ಮ ಈ ಅಂತಿಮ ಶರೀರದಿಂದ ಈ ಶರೀರಕ್ಕೆ ಜನ್ಮ ನೀಡಿದ್ದೀರಿ, ಹೌದಲ್ಲವೇ? ಮತ್ತು ತಂದೆ ಯಾರಿಗೆ ಜನ್ಮ ಕೊಟ್ಟಿದ್ದಾರೆ? ತಂದೆಗೆ ಗೊತ್ತಿದೆ ಆತ್ಮದ ಲೆಕ್ಕಾಚಾರ ಯಾರೊಂದಿಗಿದೆ ಎಂದು. ನಿಮ್ಮ ಪ್ರೀತಿಯ ಶಕ್ತಿಶಾಲಿ ವೈಬ್ರೇಷನ್ ಆ ಆತ್ಮದ ಬಂಧನವನ್ನು ಕತ್ತರಿಸುತ್ತದೆ. ಮತ್ತು ಎಲ್ಲಕ್ಕಿಂತ ಮೊದಲು ನೀವು ಏನಾಗಿರಿ? ನಿಶ್ಚಿಂತರಾಗಿರಿ. ಮತ್ತು ಅದರ ಮುಂದೆ ಬಾದಶಾಹ, ನಿಶ್ಚಿಂತ ಚಕ್ರವರ್ತಿ. ನಿಶ್ಚಿಂತ ಎಂದಿಗೂ ನಡೆಯುವುದಿಲ್ಲ. ಅಂದ್ರೆ ನಿಶ್ಚಿಂತ ಚಕ್ರವರ್ತಿಗಳವ್ರು ಕೇವಲ ನಡೆಯೋದಿಲ್ಲ, ಅವರ ಮೇಲೆ ಹಾರ್ತಾ ಇರ್ತಾರೆ. ಈಗ ಇದು ಯೋಚಿಸಿ, ಎಲ್ಲಿ ನನ್ನದು ಬಂತು ಅಲ್ಲಿ ತೊಂದರೆಯಾಗುತ್ತದೆ, ಅಳು ಬರುತ್ತದೆ. ಮತ್ತು ಎಲ್ಲಿ ನಿನ್ನದು ಬಂತು ಆಗ ನನ್ನದು ಏನೂ ಇಲ್ಲ. ಇದು ಹೇಳಿ, ಬಾಬಾ, ಈ ಮಕ್ಕಳು, ಈ ಪರಿವಾರ ನಿಮ್ಮದು. ಯಾರದು? ನಿಭಾಯಿಸುವವರು ಯಾರು?
ಇನ್ನೊಂದು ಪ್ರಶ್ನೆ ಕೇಳುತ್ತಿದ್ದಾರೆ. ಸೆಂಟರ್ ನಲ್ಲಿ ಎಲ್ಲರೂ ಹೇಳುತ್ತಾರೆ ಅಲ್ಲಿ ಹೋಗುತ್ತೀರಲ್ಲ ಅದು ಮಾಯೆ. ಅಂದ್ರೆ ಬಾಬಾ ರಾಯ್ಪುರದಲ್ಲಿ ಏನ್ ಮಯ್ಯ ಅಂತನೂ ನಲ್ಲಿ ಬರ್ತಿದ್ದಾರೆ, ಅದು ಮಾಯೆ. ಅಲ್ಲಿ ಹೋಗಿ ನೀವು ಭೇಟಿಯಾಗಲು ಮೇಲಿನಿಂದ ಆರ್ಡರ್ ಇಲ್ಲ ಎಂದು ಹೇಳುತ್ತಾರೆ. ನೋಡಿ, ಯಾರಾದರೂ ಮಕ್ಕಳು ಹೇಳಿದರೆ ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಂಡೆವು ಎಂದು, ಆಗ ಎಲ್ಲರಿಗೂ ಈ ಮಾತು ಹೇಳಿ ಒಂದು ಸಾರಿ ಮಾಯೆಯನ್ನು ಭೇಟಿಯಾಗಿ ಬನ್ನಿ ಎಂದು. ಆ ಮಾಯೆ ಎಷ್ಟು ಪ್ರೀತಿಯದ್ದಾಗಿದೆ. ಮತ್ತೆ ಇಲ್ಲಿ ನೋಡಿದರೆ ಮಾಯೆಯೆಲ್ಲ ಮಾಯಾಪತಿ ಸಿಗುತ್ತಾರೆ. ಮೇಲಿನಿಂದ ಆರ್ಡರ್ ಇಲ್ಲ ನಮಗೆ ಎಂದರೆ, ತಂದೆ ಬಂದಾಗ ಮೇಲಿನಿಂದ ಆರ್ಡರ್ ತೆಗೆದುಕೊಂಡಿದ್ದರೆ, ಅಂದ್ರೆ ಮಧುಬಂದಿಂದ ನಮಗ್ ಬಾಬನ ಹತ್ರ ಹೋಗ್ಲಿಕ್ಕೆ, ರಾಯ್ಪುರಕ್ಕೆ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ ಅನ್ನೋದಾದ್ರೆ ಬಾಬಾ ಕೇಳ್ತಿದ್ದಾರೆ, ನೀವು ಜಗತ್ತಿಗೆ ಬರ್ಬೇಕಾದ್ರೆ, ಜಗತ್ತಿನಿಂದ ಬಾಬಾ ಬರ್ಬೇಕಾದ್ರೆ ಪರ್ಮಿಷನ್ ತಗೊಂಡಿದ್ರಾ? ತಂದೆ ಬಂದರೆ ಏನು ಆರ್ಡರ್ ತೆಗೆದುಕೊಳ್ಳುತ್ತಾರೆ? ಪರಮಧಾಮಕ್ಕಿಂತಲೂ ಮೇಲೆ ಯಾರಾದರೂ ಇದ್ದಾರೆಯೇ? ಮೇಲಿನಿಂದ ಆರ್ಡರ್ ಎಂದರೆ ನಿಮಗೆ ಬಾಬನ ಮೇಲೆ ಪ್ರೀತಿ ಇಲ್ಲ. ತಂದೆ ಮಧುಬನದಲ್ಲಿ ಬಂದಾಗ ಮೊದಲು ಒಂದು ಮಾತು ಹೇಳಿ, ತಂದೆ ಮಧುಬನವನ್ನು ಮಾಡಿದರೆ ಅಥವಾ ಮಧುಬನ ತಂದೆಯನ್ನು ರೆಡಿ ಮಾಡಿದೆ? ಆರ್ಡರ್ ಯಾರು ಜಾರಿ ಮಾಡಿದರು? ಬಾಬಾ. ಒಳ್ಳೆಯದು. ಈಗ ಮಕ್ಕಳು ಬಂದಿದ್ದಾರೆ ಎಂದರೆ ಆರ್ಡರ್ ಇಲ್ಲವೇ? ತಂದೆ ಇಲ್ಲ ಎಂದರೆ ಆರ್ಡರ್ ಯಾರು ಕೊಡುತ್ತಾರೆ? ಯಾರು ಕೊಡುತ್ತಾರೆ? ತಂದೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರೀಕ್ಷೆಯು ಎಲ್ಲಿಂದ ಬರುತ್ತಿದೆ? ಆರ್ಡರ್ನಿಂದ, ಮೇಲಿನಿಂದ ಬರುತ್ತಿದೆ. ಮಕ್ಕಳು ಬಾಬನಿಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು. ಬಾಬಾ, ಮಕ್ಕಳಿಗೆ ಹೇಳಲಾಯಿತು ಯಾರು ಯಾರು ಅಲ್ಲಿಗೆ ಹೋದರೋ ಅವರಿಗೆ ಶಿಕ್ಷೆ ಸಿಗುತ್ತದೆ, ರಕ್ತದ ಕಣ್ಣೀರು ಹಾಕಬೇಕಾಗುತ್ತದೆ. ಹಾಗಾದರೆ ಬಾಬಾ ಬ್ರಾಹ್ಮಣರ ಶಾಪ ತಟ್ಟುತ್ತದೆಯೇ? ಒಳ್ಳೆಯದು. ಒಂದು ಮಾತು ಹೇಳಿ, ಎಲ್ಲಕ್ಕಿಂತ ಮೊದಲು ನಿಜವಾದ ಬ್ರಾಹ್ಮಣ ಯಾರು ಎಂದರೆ, ಯಾರು ಎಲ್ಲರಿಗಾಗಿಯೂ ಶುಭ ಭಾವನೆ ಇಟ್ಟುಕೊಳ್ಳುತ್ತಾರೋ, ಯಾರು ಶಾಪ ಕೊಡುತ್ತಾರೋ ಅವರು ನಿಜವಾದ ಬ್ರಾಹ್ಮಣರೇ ಅಲ್ಲ, ಮತ್ತು ಅವರು ನಿಜವಾಗಿಯೂ ತಂದೆಯ ಮಗುವೂ ಅಲ್ಲ. ಒಳ್ಳೆಯದು. ಒಂದು ಉದಾಹರಣೆ ಹೇಳುತ್ತೇವೆ. ಎಲ್ಲಾ ಮಕ್ಕಳು ಸೇವಾ ಕೇಂದ್ರಕ್ಕೆ ಹೋದಾಗ, ಸೆಂಟರ್ಗೆ ಹೋದಾಗ, ಪ್ರತಿಯೊಂದು ಮಗುವು ದೊಡ್ಡ ದೊಡ್ಡ ಶರೀರದ ವಯಸ್ಸಿನ ಮಕ್ಕಳು ಯೋಚಿಸುತ್ತಾರೆ, ಇವರು ನನ್ನ ತಾಯಿ ಅಂತಿದ್ದಾರೆ, ನನ್ನ ತಾಯಿಯಾಗಿ ನನಗೆ ಪಾಲನೆ ಕೊಡುತ್ತಿದ್ದಾರೆ. ಅದೇ ಈಗ ಲೌಕಿಕ ಪ್ರಪಂಚಕ್ಕೆ ಬನ್ನಿ. ಲೌಕಿಕ ಮಗು ತಾಯಿ ತಂದೆಯನ್ನು ಹೀಗೆ ಮುಗಿಸಿಬಿಟ್ಟರು, ಅಂದರೆ ಸಾಯಿಸಿದರು, ದುಃಖ ಕೊಟ್ಟರು, ಲೌಕಿಕ ತಾಯಿ ತಂದೆಯ ಬಾಯಿಂದ ಎಂದಾದರೂ ಶಾಪ ಬರುತ್ತದೆಯೇ? ಎಂದಿಗೂ ಆ ಮಕ್ಕಳ ಪ್ರತಿಯಾಗಿ ಶಾಪ ಬರುವುದಿಲ್ಲ. ಹಾಗಾದರೆ ಆ ಮಕ್ಕಳಿಗೆ, ಸೆಂಟರ್ನಲ್ಲಿರುವಂತಹ ಮಕ್ಕಳಿಗೆ ಯಾರು ಅಧಿಕಾರ ಕೊಟ್ಟರು ಬಾಯಿಂದ ಶಾಪ ಕೊಡುವ ಅಧಿಕಾರ? ಅವರು ನಿಜವಾದ ಬ್ರಾಹ್ಮಣರೇ? ಮತ್ತೆ ಅವರು ಅದರ್ ಕಾಸ್ಟ್ ಬ್ರಾಹ್ಮಣರಾದರು. ಏಕೆಂದರೆ ತಂದೆ ಹೇಳಿದ್ದಾರೆ, ಮಕ್ಕಳೇ ಎಂಥದ್ದೇ ಮಗುವಾಗಿರಲಿ ಆಶೀರ್ವಾದ ಕೊಡಬೇಕು. ಇಂದಿನವರೆಗೂ ಯಾವ ಯಾವ ವಾಣಿಯಲ್ಲಿ ಬರೆಯಲಾಗಿದೆ? ಬೇರೆಯವರು ಬೇರೆ ಕಡೆಗೆ ಹೋದರೆ ಅವರಿಗೆ ಶಾಪ ಕೊಡಬೇಕೆಂದು ಯಾವ ವಾಣಿಯಲ್ಲಿ ಹೇಳಿದ್ದಾರೆ ಹೇಳಿ? ಅವರಂತೂ ಮತ್ತೆ ನಿಮಗಿಂತಲೂ ಚಿಕ್ಕ ಚಿಕ್ಕವರಾಗಿದ್ದಾರೆ. ಇಷ್ಟು ಬಲೆ ಜ್ಞಾನದಲ್ಲಿ 20 ವರ್ಷವಿದೆ, 30 ವರ್ಷವಿದೆ. ಮಕ್ಕಳೇ, ಶಾಪ ಎಂದರೆ ಅವರು ಪರೀಕ್ಷೆಯಲ್ಲಿ ಬೈಗುಳಗಳನ್ನು ಬರೆಯುತ್ತಿದ್ದಾರೆ. ಮತ್ತೆ ಹಾಗಾದರೆ ರಿಸಲ್ಟ್ ಕೂಡ ಹಾಗೆಯೇ ಸಿಗುತ್ತದೆ. ಪರೀಕ್ಷೆಯಲ್ಲಿ ಏನು ಬರೆಯುತ್ತಿದ್ದಾರೆ? ಬೈಗುಳಗಳನ್ನು ಬರೆಯುತ್ತಿದ್ದಾರೆ. ಹಾಗಾಗಿ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಎಂದಿಗೂ ಶಾಪ ಕೊಡುವುದಿಲ್ಲ. ಮಗು ಎಷ್ಟೇ ನಾಲಾಯಕ್ಕಾಗಿದ್ದರೂ ಸರಿ, ಎಷ್ಟೇ ನಾಲಾಯಕ್ಕಾಗಿದ್ದರೂ ಸರಿ, ನೋಡಿ, ಮಾಯೆ ಆಗಿದ್ದರೆ ಒಂದು ಸಾರಿ ಗುರುತಿಸಿ ಬರಲಿ, ನೋಡಿ ಬರಲಿ. ಮಾಯೆ ಏನು ಹೇಳುತ್ತದೆ? ಮಾಯೆಯಂತೂ ತಂದೆಯಿಂದ ದೂರ ಕರೆದುಕೊಂಡು ಹೋಗುತ್ತದೆ. ಆದರೆ ಇಲ್ಲಿ ಉಲ್ಟಾ, ಬಾಬಾರವರ ಮೇಲಿನ ಪ್ರೀತಿ ಹೆಚ್ಚಾಗುತ್ತಿದೆ. ಇದು ನಿಜವಾದ ಬ್ರಾಹ್ಮಣನ ಗುರುತಲ್ಲ. ಯಾರು ನಿಂದನೆ ಮಾಡುತ್ತಾರೋ, ಯಾರು ಶಾಪ ಕೊಡುತ್ತಾರೋ, ಮತ್ತು ಇಂದು ಅವರು ಈ ಪರೀಕ್ಷೆಯಲ್ಲಿ ಎಲ್ಲರೂ ಫೇಲ್, ಮೆಜಾರಿಟಿ ಫೇಲ್. ಹಾಗಾಗಿ ಅವರ ಶಾಪ ತಟ್ಟುವುದಿಲ್ಲ, ಖಂಡಿತ ತಟ್ಟುವುದಿಲ್ಲ. ಉಲ್ಟಾ ಪಾಪ ಏರುತ್ತದೆ. ಪಾಪ ಏಕೆ ಇರುತ್ತದೆ ಗೊತ್ತೇ? ನಿಮಗೆ ಎಲ್ಲವೂ ಗೊತ್ತಿತ್ತು, ನಿಮಗೆ ಜ್ಞಾನವಿದೆ, ತಂದೆ ಸಿಕ್ಕರು, ಮತ್ತು ಆದರೂ ನೀವು ಪಾಪಕರ್ಮ ಮಾಡಿದ್ದೀರಿ. ಹಾಗಾಗಿ ಅದಕ್ಕೆ ಡಬಲ್ ಶಿಕ್ಷೆ ಇದೆ. ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ. 80-85 ವರ್ಷಗಳ ಶಿಕ್ಷಣ ಇದಾಗಿದೆ. ಒಂದೇ ಒಂದು ವಾಣಿಯಲ್ಲೂ ಈ ರೀತಿ ಇಲ್ಲ,
ಯಾರಾದರೂ ಏನಾದರೂ ಮಾಡಿದರೆ ಅವರಿಗೆ ಶಾಪ ಕೊಡಬೇಕು ಎಂದು? ಎಂತಹದ್ದೇ ಮಗು ಆಗಿರಲಿ, ಸರಿ ತಾನೆ? ಯಾರಿಗೂ ಶಾಪ ಕೊಡಬಾರದು, ಅವರ ಶಾಪ ತಟ್ಟುವುದಿಲ್ಲ. ಮತ್ತೊಂದು ಪ್ರಶ್ನೆನ ಬಾಬಾ ಕೇಳುತ್ತಿದ್ದಾರೆ. ಬಾಬಾ, ಅನೌನ್ಸ್ಮೆಂಟ್ ಮಾಡಿದರು, ಯಾವ ಮಕ್ಕಳು ಇಲ್ಲಿಂದ ಬರುತ್ತಾರೋ ಅವರಿಂದ, ಅಂದರೆ ಬಾಬನ ಮಿಲನ ಮಾಡಿ ರಾಯ್ಪುರದಿಂದ ಬರ್ತಾರೋ ಅವರಿಂದ ಟೋಲಿಯನ್ನು ತೆಗೆದುಕೊಳ್ಳಬೇಡಿ, ಇಲ್ಲದಿದ್ದರೆ ನೀವು ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ಎಂದು ಅನೌನ್ಸ್ ಮಾಡಿದರು. ಅಂದರೆ ನಿಮ್ಮ ಪ್ರೀತಿಯ ಮೇಲೆ ಅಷ್ಟು ವಿಶ್ವಾಸವೇ? 20 ವರ್ಷಗಳಿಂದ ನಿಮ್ಮಲ್ಲಿ ಇಷ್ಟು ಪವರ್ ಇಲ್ಲವೇ? ನಿಮಗೆ ಒಂದು ಟೋಲಿಯ ಪ್ರಭಾವವಾಗಿ ಬಿಡುತ್ತದೆ. ಇದು ಎಂತ ತಪಸ್ಸಾಗಿತ್ತು? ಒಂದು ಟೋಲಿ ತಿನ್ನುವುದರಿಂದ ನಿಮ್ಮ ತಪಸ್ಸು ಭಂಗವಾಗುತ್ತದೆಯೇ? ಹಾಗಾದರೆ ಇದು ಎಂತ ತಪಸ್ಸಾಯಿತು ಹೇಳಿ ಮಕ್ಕಳೇ? ಒಂದು ಟೋಲಿ ತಿನ್ನುವುದರಿಂದ ತಪಸ್ಸು ಭಂಗ, ತಪಸ್ಸು ಭಂಗ. ಇದು ಯಾವುದೇ ತಪಸ್ಸಲ್ಲ, ಇದು ಯಾವುದೇ ಪ್ರೀತಿಯೂ ಅಲ್ಲ. ಇದನ್ನು ಪ್ರೀತಿಯ ಲೈನ್ ಎಂದು ಹೇಳುವುದಿಲ್ಲ. ಅಂದರೆ ನಿಮಗೆ ತಂದೆಯ ಮೇಲೂ ನಿಶ್ಚಯವಿಲ್ಲ, ನಿಮ್ಮ ಮೇಲೂ ನಿಶ್ಚಯವಿಲ್ಲ, ಡ್ರಾಮಾದ ಮೇಲೂ ನಿಶ್ಚಯವಿಲ್ಲ, ಎಲ್ಲದರಲ್ಲೂ ಫೇಲ್ ಆಗಿದ್ದೀರಿ. 30 ವರ್ಷದ ಜ್ಞಾನಿ ಮಗು ಹೇಳಿದರೆ ಈ ಟೋಲಿ ತಿನ್ನಬೇಡಿ, ಇಲ್ಲದಿದ್ದರೆ ನೀವು ಮಾಯೆಯಲ್ಲಿ ಬಂದು ಬಿಡುತ್ತೀರಿ. ಅಂದರೆ ನಿಮ್ಮ 30 ವರ್ಷದ ತಪಸ್ಸನ್ನು ಒಂದು ಸಣ್ಣ ಟೋಲಿ ಭಂಗ ಮಾಡಿತು. ಇದೆಂತ ಪ್ರೀತಿ ಹಾಗಾದರೆ? ಇದು ಪ್ರೀತಿಯಲ್ಲ. ಪ್ರೀತಿ ಎಂದರೆ ಏನೇ ದಾಳಿಯಾದರೂ, ಆದರೆ ಹೃದಯ ಎಷ್ಟು ವಿಶಾಲವಾಗಿರಬೇಕು ಎಂದರೆ ಎಲ್ಲವೂ ಸಮಾಪ್ತಿಯಾಗಬೇಕು. ನೋಡಿ, ಇದಂತೂ ಭಕ್ತಿ ಮಾರ್ಗದಲ್ಲಿ ಎಷ್ಟು ದೊಡ್ಡ ಗಾಯನವಿದೆ. ಮೀರಾಳ ಗಾಯನವಿದೆ ಅಲ್ಲವೇ? ಆಗ ಜ್ಞಾನವೂ ಇರಲಿಲ್ಲ. ಇಂದು ಜ್ಞಾನಿ ಮಕ್ಕಳು ಹೇಳುತ್ತಾರೆ, ಹೀಗೆ ಹೇಳುತ್ತಾರೆ, ವಿಷ ಕುಡಿಯಬೇಡಿ, ಸಾಯುತ್ತೀರಿ. ಅದೇ ಆಯಿತು ಪಂಡಿತನ ಕತೆ. ಪಂಡಿತ ಹೇಳುತ್ತಿದ್ದ, ರಾಮ ರಾಮ ಎಂದು ಹೇಳಿ, ಆಗ ನಿಮ್ಮ ದೋಣಿ ಪಾರಾಗುತ್ತದೆ. ಆಗ ಒಬ್ಬ ವಯಸ್ಸಾದ ತಾಯಿ ಪ್ರತಿದಿನ ಆ ನದಿಯನ್ನು ದಾಟುತ್ತಿದ್ದಳು. ಅವಳು ಹೇಳುತ್ತಿದ್ದಳು, ಬನ್ನಿ, ಇಂದು ನಮ್ಮ ಮನೆಗೂ ಸತ್ಸಂಗ ಮಾಡಿಸಲು ಬನ್ನಿ ಎಂದು ಆ ಪಂಡಿತನಿಗೆ ಕರೆದಳು. ಆಗ ಪಂಡಿತ ಕೇಳಿದ, ದೋಣಿ ಎಲ್ಲಿದೆ? ದೋಣಿಯಂತೂ ಇಲ್ಲ. ಹಾಗಾದರೆ ನೀವೇ ತಾನೇ ಹೇಳುತ್ತಿದ್ದೀರಿ ರಾಮ ರಾಮ ಎಂದು ಹೇಳಿ ಪಾರಾಗುತ್ತದೆ, ಅಂದ್ರೆ ಸಮುದ್ರನೇ ಪಾರು ಮಾಡ್ಬೋದು ಅಂತ ಹೇಳಿದ್ರಲ್ವಾ? ಈಗ ಅವನಿಗೆ ನಾಚಿಕೆ ಆಗಿ ಆ ನದಿನ ದಾಟಕ್ಕೋದ, ಆದ್ರೆ ಮುಳುಗಿ ಹೋದ. ಅಂದ್ರೆ ಅವನಿಗೆ ಕೇವಲ ಪಂಡಿತನಾಗಿದ್ದ, ಅವನು ಅಂತರಾಳದ ಪ್ರೀತಿಯಿಂದ ಹೇಳುತ್ತಿರ್ಲಿಲ್ಲ. ಯಾರು ರಾಮ ರಾಮ ಎಂದು ಹೇಳುವವಳಿದ್ದಳೋ ಆ ಮಾತೆ, ಆ ಮುಗ್ಧ ಪ್ರೀತಿಯ ಮಾತೆ ರಾಮ ರಾಮ ಎಂದು ಹೇಳುತ್ತಾ ಅವಳು ಪ್ರತಿದಿನ ನದಿಯನ್ನು ದಾಟುತ್ತಿದ್ದಳು. ಹಾಗಾದರೆ ಹೇಗಾಗಬೇಕು? ಯಾರು ಹೃದಯದಿಂದ ರಾಮ ರಾಮ ಎಂದು ಬರುತ್ತದೆಯೋ, ಬಾಯಿಂದ ಅಲ್ಲ. ಮತ್ತು ಬಾಬಾ ಎಲ್ಲಿಯ ಮಾತನ್ನು ಕೇಳುತ್ತಾರೆ? ಹೃದಯದ ಮಾತನ್ನು ಕೇಳುತ್ತಾರಲ್ಲವೇ? ತಂದೆಗೆ ಕಿವಿ ಇಲ್ಲದಿದ್ದರೂ ತಂದೆ ಮಾತನ್ನು ಕೇಳುತ್ತಾರೆ. ನೀವು ಮಕ್ಕಳು ಬಾಯಿಂದ ಹೇಳಲಿ ಅಥವಾ ಹೇಳದಿರಲಿ, ಆದರೆ ನೀವು ಹೃದಯದಿಂದ ಹೇಳಿದ್ದನ್ನು ಬಾಬಾ ಅವಶ್ಯವಾಗಿ ಕೇಳುತ್ತಾರೆ. ಸರಿ ತಾನೆ? ಮಕ್ಕಳನ್ನು ಭೇಟಿಯಾಗಿ ಬಹಳ ಖುಷಿಯಾಯಿತು. ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಸಹಜ ಯೋಗಿ ಭವ. ನಡೆಯುತ್ತಿದೆ, ಮಾಡುತ್ತಿದ್ದೇವೆ ಎನ್ನುವುದರಿಂದ ಈಗ ಕೆಲಸ ನಡೆಯುವುದಿಲ್ಲ. ಇದರಲ್ಲಿಯೂ ಕೇವಲ ಸಂತೋಷ ಪಡಬೇಡಿ. ಅಂದರೆ ಪ್ರತಿದಿನ ಕ್ಲಾಸ್ ಮಾಡುತ್ತೇವೆ, ರೆಗ್ಯುಲರ್ ಆಗಿದ್ದೇವೆ, ಪಂಕ್ಚುಯಲ್ ಆಗಿದ್ದೇವೆ, ಸೇವೆಯನ್ನು ಮಾಡುತ್ತೇವೆ ಎಂದು. ಆದರೆ ತಂದೆಯ ನಿರ್ದೇಶನ ಏನಿದೆ? ನಿರಂತರ ಯೋಗಿ, ಸಹಜ ಯೋಗಿ. ಅದರಲ್ಲಿ ರೆಗ್ಯುಲರ್ ಮತ್ತು ಪಂಕ್ಚುಯಲ್ ಆಗಿರಿ. ತಂದೆಯ ಬಳಿ ಆ ಹಾಜರಾತಿಯ ಅಂಕಗಳು ದೊರೆಯುತ್ತವೆ. ಒಳ್ಳೆಯದು. ಓಂ ನಮಃ ಶಿವಾಯ.